ನಡೀತಾ ಇದೆ. ಈ ಕಡೆ ಮನೆಯವ್ರು ಎಲ್ರಿಗೂ ವಿಷಯ ಗೊತ್ತಾಗಿದೆ, ಆ ಕಡೆ ಸುಬ್ಬು ಪದೇ ಪದೇ ಅಪ್ಪಂಗೆ ಸತ್ಯ ಹೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾನೆ. ಮತ್ತೆ ಈ ಶ್ರೀವಲ್ಲಿ ಸುಬ್ಬುನ ಮತ್ತೆ ನನ್ನನ್ನು ದೂರ ಮಾಡ್ತೀನಿ ಅಂತ ಹಿಂದೆನೆ ಬಿದ್ದಿದ್ದಾಳೆ. ಅವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಇದಕ್ಕೆ ಆ ವಿಜಯಾಂಬಿಕಾ ಕುಮ್ಮಕ್ ಕೊಡ್ತಿರೋದೇ ಕಾರಣ ಅನ್ಸುತ್ತೆ. ಮೇಡಮ್ ಮೇಡಮ್ ನೀವು ಆ ಥರ ಸಿಟ್ಟಲ್ಲಿ ನೋಡಬೇಡಿ ಮೇಡಮ್, ನನಗೆ ಭಯ ಆಗುತ್ತೆ. ಆ ಶಿವ ಮೂರನೇ ಕಣ್ಣನ್ನು ಹಿಂಗೆ ತೆಗೆಯೋದು ಒಂದೇ, ನೀವು ಸಿಟ್ಟಲ್ಲಿ ನನ್ನನ್ನು ನೋಡೋದು ಒಂದೇ. ಮೊದಲೇ ಕಟ್ಟಿಗೆ ಥರ ಇದ್ದೀನಿ, ಸುಟ್ಟೋಗ್ಬಿಡ್ತೀನಿ. ಈಗ ಬಂದಿರೋ ವಿಷಯ ಏನು ಮೇಡಮ್? ಅದು ನಮ್ಮ ಮಮ್ಮಿ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಗಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಮೇಡಮ್. ನಮ್ಮ ಮಮ್ಮಿ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಮೇಡಮ್. 6 ಕೊಟ್ಟರೆ ಮದರಿಂದ ಆ ಕಡೆ, 3 ಕೊಟ್ಟರೆ ಡಾಕ್ಟ್ರಿಂದ ಆ ಕಡೆ. ಮೇಡಮ್ ನಮ್ಮ ಮಮ್ಮಿ ಟ್ಯಾಕ್ಸ್ಗೆ ನನ್ನ ಕಡೆಯಿಂದ ಪ್ಲೀಸ್ ಕ್ಷಮಿಸಿ ಮೇಡಮ್, ಪ್ಲೀಸ್ ಪ್ಲೀಸ್. ಆಯ್ತಾಯ್ತು, ಆದರೆ ಇವಾಗ ನಾನು ಯೋಚನೆ ಮಾಡ್ತಿರೋದು ಅದ್ರ ಬಗ್ಗೆ ಅಲ್ಲ. ಈ ಶ್ರೀವಲ್ಲಿದು ಬರ್ತಾ ಬರ್ತಾ ಅತಿ ಆಯಿತು. ಅವಳು ವಿಜಯಾಂಬಿಕಾ ಜೊತೆ ಸೇರಿಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ. ಅದು ಏನು ಅನ್ನೋದು ನನಗೆ ಗೊತ್ತಾಗಬೇಕು. ಓ ಇದ್ದ ವಿಷಯ. ಅಣ್ಣ, ಹೋದ್ಸಲ ಥರ ಅಬ್ರ ಆಡಂಬರ ಬೇಡ ಅಂತ ಅನ್ಸುತ್ತೆ. ಮದುವೆ ಸಿಂಪಲ್ ಆಗಿ ನಡೆದ್ರು ಸಂಭ್ರಮದಲ್ಲಿ ನಡಿಬೇಕು. ಆ ಮದುವೆಲಿ ಎಲ್ಲ ಇತ್ತು, ಆದರೆ ಖುಷಿನೇ ಇರಲಿಲ್ಲ. ಅದಕ್ಕೆ ಹಾಗೆಲ್ಲ ಆಗೋಯ್ತು. ರೀ, ಈಗ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ರೂ ಈ ಮದ್ವೆಗೆ ಒಪ್ಪಿದ್ದಾರೆ. ಎಲ್ಲರೂ ಸಂತೋಷವಾಗಿ ಈ ಮದ್ವೆಲಿ ಓಡಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆಡಂಬರ ಇಲ್ಲದೆ ಹೋದ್ರೆ ಹೇಗ್ರಿ? ಮದ್ವೆ ಅಂತೂ ಗ್ರ್ಯಾಂಡ್ ಆಗಿ ನಡಿಬೇಕು ಅಲ್ವಾ? ನಾನು ಆ ಥರ ಹೇಳ್ತಿಲ್ಲ ವಂದನ. ಈ ಮದುವೆ ಅನ್ನೋ ಸಂಭ್ರಮ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಓಡಾಡ್ಕೊಂಡಿದ್ರೇನೆ ಖುಷಿ. ಹೋದ್ಸಲ ಏನಾಯ್ತು ಹೇಳು? ಪ್ರತಿಯೊಂದೂ ಈವೆಂಟ್ ಮ್ಯಾನೇಜ್ಮೆಂಟಿಗೆ ವಹಿಸಿದ್ವಿ. ಸುಬ್ಬನೇ ಆದ್ರೂ ಮುಂದಾಳತ್ವ ವಹಿಸ್ಕೊಂಡಿದ್ದ. ಆದ್ರೆ ಈ ಸಲ ಸುಬ್ಬನೇ ಮದುಮಗ. ಅವನಿಗೆ ಯಾವುದೇ ಜವಾಬ್ದಾರಿಗಳನ್ನು ಕೊಡದೆ ನಾವೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹೌದು ಹೌದು, ಸುರೇಂದ್ರ ಹೇಳ್ತಿರೋದು ಸರಿಯಾಗಿದೆ. ಸುಬ್ಬುಗೆ ಯಾವ ಕೆಲಸನೂ ಹೇಳೋದು ಬೇಡ. ಅವನು ಈಗ ಮದುಮಗ, ಈ ಮನೆ ಅಳಿಮಯ್ಯ. ಅವನು ಆರಾಮಾಗಿರ್ಬೇಕು. ಅವನಿಗಿರೋ ದೊಡ್ಡ ಕೆಲಸ ಅಂತಂದ್ರೆ ತಾಳಿ ಕಟ್ಟೋದು. ಏನ್ ಸುಬ್ಬು? ನನ್ನ ತಲೆಯಲ್ಲೂ ಅದೇ ಓಡ್ತಾ ಇತ್ತು ಸುರೇಂದ್ರ. ಈ ಫಂಕ್ಷನ್ ಬಿಟ್ಟರೆ ನೆಕ್ಸ್ಟು ಪಿಂಕಿ ಮದುವೆನೇ ನಮ್ಮ ಮನೇಲಿ ನಡೆಯೋದು. ಹಾಗಾಗಿ ನಾವೇ ಎಲ್ಲ ಕೆಲಸಗಳನ್ನ ಹಂಚ್ಕೊಂಡು ಓಡಾಡಿದ್ರೆ ಚೆನ್ನಾಗಿರುತ್ತೆ. ಸುಬ್ಬುಗೆ ಏನು ಕೆಲಸನೂ ವಹಿಸೋದು ಬೇಡ. ಅದು ಅಲ್ಲದೆ ನಾವು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ ತೊಂದರೆ ಕೊಡೋದು ಬೇಡಪ್ಪ. ಏನಂತೀರ ಹೇಳಿ ಅಂದರೆ? ಅಯ್ಯೋ, ಏನು ನಡೀತಿದೆ ಇಲ್ಲಿ? ಇವರೆಲ್ಲರೂ ಮದುವೆ ಬಗ್ಗೆ ಇಷ್ಟೆಲ್ಲ ಕನ್ಸುಗಳು ಕಟ್ಕೊಂಡಿದ್ದಾರೆ. ಮಾತಿಗೂ ನನ್ನ ಅಳಿಯ ಅಂತಿದಾರಲ್ಲ. ನಾನು ನಿಮ್ಮ ಅಳಿಯ ಅಲ್ಲ ಅಂತ ನಿಜ ಹೇಳ್ಬಿಡ್ಲಾ? ಶೋ, ನಿಜ ಹೇಳೋಣ ಅಂದರೆ ಶ್ರಾವಣಿ ಮೇಡಮ್ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ. ಆದರೆ ಅವ್ರನ್ನ ನಂಬ್ಕೊಂಡ್ರೆ ಅವ್ರು ಖಂಡಿತವಾಗ್ಲೂ ನಿಜ ಹೇಳಲ್ಲ. ಹಾಗಂತ ಈ ವಿಷಯ ಮುಚ್ಚಿಟ್ಟು ಮತ್ತೆ ಯಜಮಾನ್ರ ಮನಸ್ಸು ಹೊಡೆಯೋದಕ್ಕೆ ನನಗಿಷ್ಟ ಆಗ್ತಿಲ್ವಲ್ಲ. ಏನು ಮಾಡಲಿ? ರೀ, ಹೇಗೋ ಮದುಮಕ್ಕಳಿಗೆ ಬಟ್ಟೆಗಳೆಲ್ಲ ಶಾಪಿಂಗ್ ಆಗಿದೆ. ಇನ್ನೇನಿದ್ರು ಉಳ್ದೋರ್ದು ಜವಳಿ ತರಬೇಕು. ಅದನ್ನ ನಾವೇ ತರ್ಬೋದಲ್ಲ? ಅಣ್ಣ, ಈಗಾಗಲೇ ಯಾರ್ಯಾರನ್ನ ಕರಿಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೀನು ಯಾರ್ಯಾರನ್ನು ಹೇಳ್ತೀಯೋ ಅವ್ರನ್ನೆಲ್ಲ ಕರಿತೀನಿ. ಕಳೆದ ಸಲ ಎಲ್ಲರೂ ಬಂದಿದ್ರು, ಏನಾಯ್ತು ನೋಡಿದೆಯಲ್ಲ. ಇದು ನಮ್ಮನೆ ಮಟ್ಟಕ್ಕೆ ನಮ್ಮ ಸಂತೋಷಕ್ಕೆ ಸಂಭ್ರಮ ನಡೀತಾ ಇರೋದು. ಹಾಗಾಗಿ ನಾವೇ ಇರೋಣ. ಅಂದರೆ ನಮ್ಮ ಸಂಬಂಧಿಕರು, ಬೀಗರ ಕಡೆಯವರು. ಆದರೆ ನಾವು ಮದುವೆ ಮಾಡ್ತಾ ಇದ್ದೀವಿ ಅನ್ನೋ ವಿಷಯ ಮಾತ್ರ ಇಡೀ ರಾಜ್ಯಕ್ಕೆ ಹರಡಬೇಕು. ಹೌದು ವೀರು, ಈ ಸತಿ ಮದುವೆಗೆ ರಾಜಕೀಯದವರು, ಹೊರಗಿನವರು, ಅವರು ಇವರು ಯಾರನ್ನು ಕರೆಯೋದು ಬೇಡ. ನಾವು ಮನೆಯವ್ರ ಮಟ್ಟಿಗೆ ಮದುವೆ ಮಾಡ್ಕೊಳ್ಳೋಣ. ಆದರೆ ಈ ಮದುವೆ ಸುದ್ದಿ ಎಲ್ರಿಗೂ ಮುಟ್ಟಬೇಕು. ಮದುವೆನ ಹಬ್ಬದ ಥರ ಆಚರಿಸೋಣ.
ಇಲ್ಲಪ್ಪ, ಈ ವಿಷಯ ಎಲ್ಲಿಗೂ ಹೋಗ್ತಿದೆ. ಮತ್ತೆ ಯಜಮಾನ್ರ ಮನಸ್ಸಿಗೆ ಈ ಮದುವೆಯಿಂದ ಖಂಡಿತ ನೋವಾಗುತ್ತೆ. ಏನು ಮಾಡಲಿ? ಏನಂತೀಯ ಸುಬ್ಬು? ಯಜಮಾನ್ರೆ, ಒಂದು ಮಾತು. ಸುಬ್ಬು, ನೀನು ಏನು ಹೇಳಕ್ಕೆ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪಾರ್ಟಿ, ಆಫೀಸು, ಮೀಟಿಂಗು ಇದ್ರ ಬಗ್ಗೆ ತಾನೇ ಹೇಳ್ತಿದ್ಯಾ? ನೋಡು, ಈ ಸಲ ಅಣ್ಣ ಈ ಮನೆಗೋಸ್ಕರ, ಈ ಸಂಭ್ರಮಕ್ಕೋಸ್ಕರ ಸಮಯ ಕೊಡ್ತಾನೆ. ಈಗಾಗಲೇ ತುಂಬಾ ಸಮಾಜ ಸೇವೆ ಮಾಡಾಗಿದೆ. ಈಗ ಮಗಳು ಮದುವೆ ಮಾಡ್ತಿದ್ದಾನೆ. ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಪ್ರಶಾಂತ್ಗೂ ಸೆಕ್ರೆಟರಿಗೂ ಮಾಡೋದಕ್ಕೆ ಹೇಳಿದ್ದೀನಿ. ಹಾಗೆ CM ಜೊತೆ ಮಾತಾಡಿ ಈ ಸಂದರ್ಭದಲ್ಲಿ ಅಣ್ಣಂಗೆ ಸ್ವಲ್ಪ ಬಿಡುವು ಕೊಡಿ ಅಂತ ಕೇಳ್ಕೊತೀನಿ. ನೀನು ನೆಮ್ಮದಿಯಾಗಿ ಆರಾಮಾಗಿ ಇದ್ಬಿಡು. ಇನ್ನೇನಪ್ಪ, ಆಯ್ತಲ್ಲ. ಮನೆ ಅಳಿಯಂಗೆ ಕೆಲಸ ಹೇಳೋಕ್ಕಾಗುತ್ತಾ? ನೀವು ಆರಾಮಾಗಿ ಇದ್ಬಿಡಿ ಅಲ್ಲಿ ಅಂದ್ರೆ. ನಾನು ದೇವ್ರಿಗಿಂತ ಹೆಚ್ಚು ಪ್ರೀತಿಸೋದು ದೊಡ್ಡ ಯಜಮಾನ್ರನ್ನ. ನಾನಿವತ್ತೇನಾದರೂ ಒಳ್ಳೆ ಸ್ಥಾನಕ್ಕೆ ಬಂದಿದ್ರೆ ಅದೆಲ್ಲ ಅವರಿಂದಾನೆ. ಅದು ಬಿಟ್ಟರೆ ನನ್ನ ರಕ್ಷಣೆಗಾಗಿ, ನನ್ನ ಏಳಿಗೆಗಾಗಿ, ನನ್ನ ಆರೋಗ್ಯಕ್ಕಾಗಿ ಹಗಲು ರಾತ್ರಿ ಎನ್ನದೆ ದುಡಿತಾ ಇರೋ ಪ್ರೀತಿಯ ಹುಡುಗ ನೀನು.